ಖಂಡಿತವಾಗ್ಲೂ ರಾಮು, ಏನು ಬಿಗ್ ಬಾಸ್ ನ ಸೀಸನ್ 12ನೇ ಸೀಸನ್ ಈಗ ಹಿಂದೆ ಇದ್ದಂತ 11 ಸೀಸನ್ ಗಿಂತ ಬಹಳ ಪ್ರಮುಖವಾಗಿ ಒಂದು ಹೆಸರನ್ನ ಮಾಡಿರುವಂತದ್ದು. ಅದ್ರಲ್ಲೂ ಕೂಡ ಗಿಲ್ಲಿ ನಟ ಎಲ್ಲೂ ಕೂಡ ಗೆಲ್ಲಬೇಕು, ಗಲ್ಲಿಯಲ್ಲೂ ಕೂಡ ಗಿಲ್ಲಿ ನಟನ ಒಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಈಗಾಗಲೇ ನಾವು ಏನು ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಮುಂದೆ ಇರುವಂತದ್ದು ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಯುತ್ತೆ ರಿಯಾಲಿಸ್ಟಿಕ್ ಶೋ, ಆ ಒಂದು ಸ್ಟುಡಿಯೋ ಮುಂದೆ ನಾವಿರುವಂತದ್ದು. ಜನಗಳನ್ನ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾದಂತ ಜನರು, ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದು ನೆಲೆಸಿರುವಂತದ್ದು. ತನ್ನ ನೆಚ್ಚಿನ ನಟನನ್ನ ಇಲ್ಲಿ ಗೆಲ್ಸ್ಬೇಕು, ಮತ್ತೆ ಬಿಗ್ ಬಾಸ್ ನಲ್ಲಿ ಅವರು ಗೆದ್ದು ಮತ್ತೆ ಮಂಡ್ಯನ ಒಂದು ಹೆಸರನ್ನ ಇನ್ನಷ್ಟು ಕೀರ್ತಿ ಪದಕ್ಕೆ ಆರಿಸಬೇಕು ಅನ್ನೋದು ಒಂದು ಬಿಟ್ಟು, ಆದ್ರೆ ಇನ್ನಷ್ಟು ಕಾವ್ಯ ಹಾಗೂ ಮತ್ತೆ ರಚಿತಾ ಈ ಒಂದು ಅಭಿಮಾನಿಗಳು ಸಹ ಇಲ್ಲಿ ಬಂದಿರೋದು. ಅವರನ್ನ ನಾನು ಮಾತಾಡ್ತಾ ಹೋಗ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಮತ್ತೆ ಇಲ್ಲಿ ಮಹಿಳೆಯರು ಕೂಡ ಬಂದಿದ್ದಾರೆ, ಮಕ್ಕಳು ಕೂಡ ಬಂದಿದ್ದಾರೆ. ಕೂಡ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಗೆಲುವನ್ನ ಸಾಧಿಸಬೇಕು ಅನ್ನೋದು ಕೂಡ ಲಕ್ಷಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಅದರಂತೆ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ರು ಮೇಡಮ್ ನೀವು? ಬೆಂಗಳೂರಿಂದ ಬಂದಿರಿ. ಯಾರು ಗೆಲ್ಬೇಕು ಅಂತ ನೀವು ಇಲ್ಲಿ ನೀರಲ್ಲಿ ಬಂದಿದ್ದಪ್ಪ? ಡಮಾಲ್ ಡುಮಿಲ್ ಮಾಡಿದೀರಾ? ಯಾವ ಊರಿನಿಂದ? ಕಬಾಳೆ. ಓಕೆ ಓಕೆ ಓಕೆ. ಅಣ್ಣ ಗಿಲ್ಲಿಗೆ ಯಾಕೆ ವೋಟ್ ಮಾಡ್ಬೇಕು? ಗಿಲ್ಲಿಗೆ ನೋಡ್ಬೇಕಣ್ಣ, ಗಿಲ್ಲಿಗೆ ಯಾಕೆ ವೋಟ್ ಮಾಡ್ಬೇಕು? ಸೂಪರ್ ಆಗಿ ಇದ್ ಮಾಡ್ತಾರೆ, ಅದಕ್ಕೋಸ್ಕರ ನಮ್ಗೆ ತುಂಬಾ ಇಷ್ಟ. ಚೆನ್ನಾಗ್ ಆಡ್ತಾರೆ. ಪಕ್ಕ ವೋಟ್ ಮಾಡಿದೀರಾ? ನಾವು ಈಗ 12ನೇ ಸೀಸನ್ ಅಂದ್ರು, ಇನ್ನೊಂದ್ ಸೀಸನ್ ನೋಡೇ ಇಲ್ಲ. ಗಿಲ್ಲಿಗೋಸ್ಕರ ಈಗ ಶೋ ನೋಡ್ತಾ ಇದ್ದೀವಿ. ಹೌದು, ಪಕ್ಕ ಆಟ. ಆಮೇಲೆ ಇನ್ನು ನಾಟಕ ಇಲ್ಲ ಏನಲ್ಲ, ಪಕ್ಕ ಒಂದು ಇಲ್ಲಿ ಬಂದದ್ದೇ ಮಾತಾಡ. ನಾನು ಹೇಳ್ತಾ ಇರೋದು ಅಂಕಲ್ ನಾಟಕ ಇಲ್ಲ, ಇಲ್ಲಿ ಹೇಳ್ತಾ ಇರೋದು ನಾಟಕ ಇಲ್ಲ, ಇಲ್ಲಿ ಬಂದ ಮಾತಾಡೋದು. ಆಮೇಲೆ ಪ್ರತಿಯೊಬ್ರು ನೋಡಿ ಅವ್ನು ಇಷ್ಟಪಡೋ ಜನನೇ ಇಲ್ಲ, ಯಾಕಂದ್ರೆ ಆತರ ನೇರವಾಗಿ ಮಾತಾಡ್ತಾರೆ. ಸೂಪರ್. ಸಂಜಯ್ ಕುಮಾರ್ ಇಲ್ಲಿ ನದಿವಳಿಂದ ಬಂದಿದೆ ಸರ್. ಯಾರು ಗೆಲ್ಬೇಕು? ಆರೋಹಳ್ಳಿ. ಯಾರು ಗೆಲ್ಬೇಕು ಸರ್? ನೀವು ಅಭಿಮಾನಿಗಳು ನೀವು ಬಂದಿದ್ದೀರಲ್ಲ ಅಮಾಯಕ ದಕ್ಕ ಗಿಲ್ಲಿಗೆಲ್ಲ ಪಕ್ಕ. ನಮ್ದೆ ಬಂದಿದ್ರಪ್ಪ ಹಿಡಿದಿ. ಯಾರು ಗೆಲ್ಬೇಕು ಅಂತ ಬಂದಿದ್ರ? ಇಲ್ಲಿ ಏನು ಗೆಲ್ಬೇಕು? ನೋಡಿ, ಜಾಲಿವುಡ್ ಸ್ಟುಡಿಯೋ ಬಳಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಅಭಿಮಾನಿಗಳ ಬರೋವಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆ ಕ್ರೇಜ್ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಕಾರ್ಗಳ ಮೇಲೆ ಗಿಲ್ಲಿ ಫೋಟೋ, ಆಟೋಗಳ ಮೇಲೆ ಗಿಲ್ಲಿ ಫೋಟೋ,
ಆಮೇಲೆ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಕಟೌಟ್ಗಳು, ಇದು ಯಾವುದು ಕೂಡ ಅಂದರೆ ಎಷ್ಟರ ಮಟ್ಟಿಗೆ ಗಿಲ್ಲಿ ಈಗ ಫುಲ್ ಫೇಮಸ್ ಆಗಿದ್ದಾರೆ ಅಂತ ಅಂದರೆ ಮುಂಚೆ ಕೂಡ ಅವ್ರದ್ದೊಂದು ಕಾಮಿಡಿ ಇದೆಯಲ್ಲ, ಟೈಮ್ ಸೆನ್ಸ್ ಇದೆಯಲ್ಲ. ಯಾಕಂತಂದರೆ ಇಮಿಡಿಯೇಟಾಗಿ ಅಲ್ಲಿ ಏನೋ ಒಂದು ಕಾಮಿಡಿ ಪಂಚ್ ಹಾಕ್ತಾರೆ, ಅದನ್ನು ಮಾತಾಡ್ತಾರೆ. ಅದು ಹೇಳಿ ಕೇಳಿ ಎಲ್ಲ ಶೋಗಳಲ್ಲೂ ಕೂಡ, ರಿಯಾಲಿಟಿ ಶೋಗಳಲ್ಲೂ ಅದನ್ನು ತೋರಿಸಿದ್ದಾರೆ ಗಿಲ್ಲಿ ಅವರು. ಬಟ್ ಬಿಗ್ ಬಾಸಿಗೆ ಹೋದ ಮೇಲೆ ಅವ್ರಿಗೆ ಮುಂಚೆ ಇದ್ದಂತಹ ಈ ಫ್ಯಾನ್ ಫಾಲೋಯಿಂಗ್ ಏನಿದೆ ಅದಂತೂ ಪಕ್ಕ ಡಬಲ್ ಆಗಿದೆ. ಅದರ ಜೊತೆಗೆ ಈಗ ಈ 6 ಮಂದಿಲಿ ನೀವು ಯಾರನ್ನಾದರೂ ಕೇಳಿ ಹೋಗಿ ಯಾರು ಗೆಲ್ತಾರೆ ಬಿಗ್ ಬಾಸ್ ಸೀಸನ್ 12 ಅಂತ ಅಂದರೆ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥ ಹೆಸರು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಇದೆ. ಗಲ್ಲಿಲ್ಲೂ ಗಿಲ್ಲಿ ಹವಾ ಇದೆ ಈಗ.